ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೇವೆ ನೋಡ್ರಿ. ನೋಡಿ ಸ್ನೇಹಿತರೆ, ಇವಾಗ 1 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗು. ಏನಕ್ಕಂದರೆ ಮಾರ್ನಿಂಗ್ ಲೇಟಾಗಿ ಎದ್ಬಿಟ್ಟು ಕೆಲಸ ಕೂಡ ಇಲ್ವಲ್ಲ, ಅದ್ರ ಸಲುವಾಗಿ ಲೇಟಾಗಿ ಎದ್ಬಿಡ್ತಾ ಇದ್ದೀವಿ. ಇವಾಗ ನೋಡ್ರಿ ಮಧ್ಯಾಹ್ನದ ಊಟ ಅನ್ನ ಮತ್ತು ಟೊಮಾಟೊ ಸಾರು ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಉಪ್ಪಿಟ್ಟು ಮಾಡಿದ್ದೆ, ಊಟ ಮಾಡಿಬಿಟ್ಟು ಇವಾಗ ಕೆಲಸ ಎಲ್ಲ ಆದಮೇಲೆ ಇವಾಗ ಅನ್ನ ಮತ್ತು ಟೊಮಾಟೊ ಸಾರು ಮಾಡ್ತಾಯಿದ್ದೀನಿ ನೋಡ್ರಿ. ಬನ್ನಿ ಏನೇನಾಗುತ್ತೆ ನೋಡೋಣ. ಹಾಯ್ ಮಾಡ್ರಿ ನೋಡಿ ಸ್ನೇಹಿತರೆ, ಇವಾಗ ಮಧ್ಯಾಹ್ನ ಊಟ ಮಾಡ್ತಾ ಇದ್ದಾರೆ ಅವರು. ಇವಾಗ ನಾನು ಕೂಡ ಊಟ ಮಾಡ್ತೀನಿ. ಎಲ್ಲ ಕರೆಯಲಿರಿ ತಂಗಿ, ನೋಡ್ರಿ ಅವ್ರು ನಮಗೆ ಕೂಡ ಕರಿತಾ ಇದ್ದಾರೆ. ಇವಾಗ ಊಟ ಮಾಡಿ ಹೊರಗಡೆ ಹೋಗೋದಿದೆ ಸ್ನೇಹಿತರೆ, ನೋಡ್ತೀನಿ. ಆಯ್ತು ಅಂದರೆ ಅಲ್ಲಿ ಕೂಡ ಶೂಟ್ ಮಾಡ್ತೀನಿ. ಇವಾಗ ನಾನು ಕೂಡ ಊಟ ಮಾಡ್ತೀನಿ. ಊಟ ಮಾಡಿ ಮತ್ತೆ ಮುಂದಿನ ಏನ ಅಂತ ನಿಮ್ಗೆ ಹೇಳ್ತೀನಿ. ಹೊರಗಡೆ ಅಂದರೆ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗ್ಯಾವಲ್ಲ ಸ್ನೇಹಿತರೆ, ಅದ್ರ ಸಲುವಾಗ ಅವರಿಗೆ ಸ್ಕೂಲ್ ಬ್ಯಾಗ್ ತರ್ಲಿಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತೀನಿ, ಅಲ್ಲಿ ಆಯ್ತು ಅಂದರೆ ಶೂಟ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಅವರು ಟೊಮಾಟೊ ಸಾರು ಮತ್ತು ಅನ್ನ ಉಣ್ತಾ ಇದ್ದಾರೆ. ನಾನು ಬೆಳಗ್ಗೆ ಉಳಿದಿತ್ತು ಉಪ್ಪಿಟ್ಟು ಊಟ ಮಾಡ್ತಾಯಿದ್ದೀನಿ ನೋಡ್ರಿ. ನೋಡಿ ಸ್ನೇಹಿತರೆ, ಇವಾಗ ಮನೆಯಿಂದ ಹೊರಗಡೆ ಆಗಿದ್ದೀವಿ. ಇವ್ರಿಗೆ ಬ್ಯಾಗ್ ತರ್ಲಿಕ್ಕೆ ಹೋಗ್ತಾ ಇದೀವಿ ಅಂಗಡಿಗೆ. ಹಂಗಂತ ಥೋड़ा हटो बेटा, ನೋಡ್ರಿ ಪಸಂದ್ ಮಾಡ್ರಿ ಯಾವ್ದು ಬೇಕು. ದೂರ ಅಂಗಡಿಗೆ ಹೋಗೋದಕ್ಕಿಂತ ಬೆಟ್ರ್ ಜರ ದೊಡ್ಡದೇ ತಗೋಬೇಕು ತಮ್ಮ. ಹಾಂ ನಡ್ತದ, ಖರೆ ಹಿಂದೆ ಹಾಕೊಂಡ್ರೆ ಹೆಂಗೆ ಕಾಣಿಸ್ತದ ನೋಡು, ಜಗ್ಗು ಬೀಳ್ತದ ಹೆಂಗೆ ನೋಡು. ನೋಡು दो ले रहे ना अंकल, कम करो। अम्मा पूरे ले लो, मगर रेट नहीं पूछना। 200 का है पूरा, 200 किलो 200 का है। भी तो कौन 200 पापा ना इदे तो कोता ಅದೇ ತಗೋತಿ. ಆ ಸಣ್ಣದಾಯ್ತು ತಕೊಳ್ಳು ನಾ ಇದು ತಗೋತಾ ಹಾಕೊಂಡು ಅದು ಅವನಿಗೆ ಬರ್ತದೆ. ಹಾಂ ಕಿಂತವೇ ಅಲ್ಲದೆ ನೋಡ್ರಿ ನಮಗೆ ಕಣ, ಇವು ಗಟ್ಟಿ ಇರ್ತಾವೆ. ಈಕೀದು ಇನ್ನೂ ಬುಕ್ಕು ಪಕೊಳ್ ಬರ್ತಾವೆ ಈ ವರ್ಷ. ಇದು ಬೇಡ ಖರಂದ ನೋಡೋದು ಗಟ್ಟದ. ಅದು ನೋಡಿ ಹೆಂಗದ ತಂಗಿ, ಅದಕ್ಕೂ ರೆಡ್ ಇಲ್ಲ ಬಾಜು ಒಂದೇವ ಬೇಡ. ರೆಡ್ ಫಿಟ್ ಇದೆ ನೋಡಿ, ಇದು ಇಲ್ಲ ಅಂದ್ರೆ ಅದು ನೋಡಿ. ಕೈಲೊಂದದ ನೋಡಿ ಕಲರ್ದಾಗ ನೋಡಿ, ಇಲ್ಲ ಅದ ನೋಡಿ. दो सौ कौन सा भी लेना? 200 दो लिए तो कम करो बोले तो नहीं कर रहे. फोटो कुत्ता ತಗೊಂಬರಿ ಅಕ್ಕಿಗೆ ಅದೇ ತಗೋರಿ. ನೋಡಿ ನಿನ್ನ ಪಸಂದ್ ತಂಗಿ, ಮತ್ತೆ ಇನ್ನೇನು ಸುರ ಅಳ್ಕೊತ ಕುಂತಿಗಿನ ಯಾವುದು ತೆಗೆಯೋದು ಗಟ್ಟಿ ಇಲ್ಲದ. ಬ್ಯಾಗ್ ಹಾಕೊಂಡ್ರೆ ಜಗ್ ಬೀಳ್ತದ, ಅದು ಬುಕ್ಸ್ ಎಲ್ಲ ಹಾಕೊಂಡ್ರೆ ಜಗ್ ಬೀಳ್ತದ. ಮತ್ತೆ ಹಂಗೆ ಅದೇ ಹಾಲಾಯ್ತದ. ಟೈಟ್ ಯಾವ್ದು ಭೀ ಬ್ಯಾಗ್ ಮಾಡಕ್ಕೆ ಬರ್ತದ, ಚಂದ ಅದಲ್ಲ ಜನ ಬನ ಜಗ್ ಬೀಳದೆ ತಗೊಳತ್ತೀರಿ. ಆ ತಮ್ಮಗ ರೆಡ್ ಕಲರ್ ತಗೋತೀರ ನೋಡ್ರಿ. पसंद मत वो कपड़े लगाने का है, कपड़े रखने का है वो क्या ನೋಡಿ ಅಡ್ರಾಗ ಯಾವ್ದು ಪಸಂದ್ ಮಾಡ್ತೀವಿ ಅಂತ ತಗೋ. 200 रुपये
ಅದೇ ಪಕ್ಕನಾ ಇದು ಹೊಡ್ದಿದ್ದಾಯ್ಕ ನೋಡಿ ಸ್ನೇಹಿತರೆ, ಇಲ್ಲಿ ಎಕ್ಕಡೆ ಅಂದ್ರೆ ಆ ಕಡೆ ಫುಲ್ ಕಂಪ್ನಿನೇ ನೋಡ್ರಿ, ಕಂಪ್ನಿ ಆಜು ಬಾಜು ಎಲ್ಲ. ಇವಾಗ ಮೇನ್ ರೋಡ್ ಬಂತು, ಇವಾಗ ಹೋಗ್ಬೇಕು. ಇವಾಗ ಅಲ್ಲೇ ಮನೆ ಹತ್ರನೇ ಜರ ಮುಂದಕ್ಕೆ ಹೋದ್ರೆ ಸಿಕ್ಕು ಸ್ನೇಹಿತರೆ. ಮತ್ತು ಅಲ್ಲೇ ತೊಗೊಂಡು ಮನೆಯಲ್ಲಿ ಇಟ್ಟು ಮತ್ತೆ ಅಂಗಡಿಗೆ ಬಂದೆವು ನೋಡ್ರಿ. ಪಾನಿಪುರಿ ಅಂತ ಇದ್ದರು, ಪಾನಿಪುರಿ ತಿನ್ಸ್ಕೊಂಬರೋಣ ಅಂತ ಮತ್ತೆ ಅಂಗಡಿಗೆ ಬಂದೆವು ನೋಡ್ರಿ. ಏನಕ್ಕೆ ಈ ಥರ ವಿಡಿಯೋ ಮಾಡಿದ್ದೀನಿ ಅಂದರೆ, ಟ್ರಾವೆಲ್ ವಿಡಿಯೋ ಎದಕ್ಕೆ ನಮ್ಮ ಹತ್ರ ಗಾಡಿ ಇಲ್ಲವಲ್ಲ ಸ್ನೇಹಿತರೆ. ಎಲ್ಲಿಗೆ ಹೋದ್ರೂ ಈ ಥರ ಟ್ರಾವೆಲ್ ವಿಡಿಯೋ ಮಾಡಿದ್ರೆ ನಿಮ್ಗೆ ಕೂಡ ಒಂದು ಸ್ವಲ್ಪ ಚೆಂದ ಅನ್ನಿಸ್ತದನ ಅಂತ ಈ ಥರ ಮಾಡಿದ್ದೀನಿ ನೋಡಿರಿ. ಫುಲ್ ರಶ್ ಇತ್ತು ಸ್ನೇಹಿತರೆ, ಅದ್ರ ಸಲುವಾಗಿ ಮುಖ ತೋರ್ಸ್ಲಿಕ್ಕಾಗಿಲ್ಲ. ಜಾಸ್ತಿ ಜನ ಇದ್ದರು ಆಟೋದಲ್ಲಿ. ಸುಮ್ಮನೆ ಸಿಂಪಲ್ಲಾಗಿ ಮಾಡಿದ್ದೇನೆ ನೋಡಿರಿ. ಇವಾಗ ನಿಮ್ಗೆ ಬರ್ರಿ ಒಳಗೆ ಅಂಗಡಿ ತೋರಿಸ್ತೀನಿ ನಿಮಗೆ. ಇವಾಗ ಆಟೋ ಇಳಿದ ತಕ್ಷಣ ನಿಮಗೆ ಒಳಗಡೆ ತರಕಾರಿ ಇದು ಅಂಗಡಿ ಅಂದರೆ ತರಕಾರಿ ಮಾರ್ಕೆಟ್ ತೋರಿಸ್ತೀನಿ ಸ್ನೇಹಿತರೆ, ಸಿಂಪಲ್ಲಾಗಿ ನೋಡ್ರಿ. ಇವರು ಒಂದು ಸ್ವಲ್ಪ ಅಲ್ಲೇ ಆಟೋ ಇಳಿದು ಹೊಟ್ಟೆ ನೋಯಿಸ್ತಾ ಇದ್ದು ಮಮ್ಮಿ ಅಂತ ಹೇಳಿದ್ರೆ ಬೇಕ್ರಿಗೆ ಕರ್ಕೊಂಡು ಹೋಗಿ ಜೀರಾ ಜ್ಯೂಸ್ ಕುಡಿಸ್ತಾ ಇದ್ದಾರೆ ನೋಡ್ರಿ. ಹೊಟ್ಟೆ ನೋಯ್ತಾ ಇದೆ ಅಂದರೆ ಜೀರಾ ಜ್ಯೂಸ್ ಕೊಂಡ್ರೆ ಒಂದು ಸ್ವಲ್ಪ ಕಡಿಮೆ ಆಗ್ತದಲ್ಲ, ಅದ್ರ ಸಲುವಾಗಿ ಜೀರಾ ಜ್ಯೂಸ್ ಕುಡಿಸ್ತಾ ಇದ್ದಾರೆ ನೋಡ್ರಿ. ಬೇಕ್ರಿ ಕಾಣಿಸ್ತಿರ್ಬೋದು ನಿಮಗೆ, ಅದು ಕೂಡ ಕರ್ನಾಟಕ ಬೇಕ್ರಿನೇ ನೋಡ್ರಿ. ಅದು ಹೊಟ್ಟೆ ಒಂದು ಸ್ವಲ್ಪ ಈ ಥರ ನೋಯ್ತಾ ಇದ್ದರೆ ಜೀರಾ ಜ್ಯೂಸ್ ಕೊಂಡ್ರೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ಅದ್ರ ಸಲುವಾಗಿ ಬೇಕ್ರಿಯಲ್ಲಿ ಆ ಥರ ಜ್ಯೂಸ್ ಸಿಗ್ತವಂತ ಅಲ್ಲೇ ಜ್ಯೂಸ್ ಕುಡಿದು ಇವಾಗ ಅಂಗಡಿಯಲ್ಲಿ ತರಕಾರಿ ಮಾರ್ಕೆಟ್ ನಿಮಗೆ ತೋರಿಸ್ತೀನಿ ಬರ್ರಿ. ಇವಾಗ ಕುಡಿದ್ಬಿಟ್ಟು ಡೈರೆಕ್ಟ್ ತರಕಾರಿ ಮಾರ್ಕೆಟ್ಲಿಂದ ಸೀದಾ ಮನೆಗೆ ಬರ್ತೇವೆ ಇವಾಗ. ನೋಡ್ರಿ, ಫುಲ್ ಸುಮ್ಮನೆ ಸ್ಯಾಂಪಲಾಗಿ ತೆಗ್ದೀನಿ ಸ್ನೇಹಿತರೆ. ತರಕಾರಿ ಮಾರ್ಕೆಟು ಭಾಳ ಅಂದ್ರೆ ಭಾಳ ದೊಡ್ಡದಿದೆ, ಆದರೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಜನ ಏನು ಅನ್ಕೋತಾರೆ ಅಂತ ಸ್ವಲ್ಪ ಶೂಟ್ ಮಾಡಿದ್ದೀನಿ. ಭಾಳ ದೊಡ್ಡದು ಸ್ನೇಹಿತರೆ. ಅಲ್ಲಿ ಯಾವುದು ತರಕಾರಿ ಇದು ಸಿಗಲ್ಲ ಅಂತಿಲ್ಲ, ಹರೊಂದು ಐಟಮ್ ಸಿಗ್ತಾವಲ್ಲಿ. ಅದ್ರ ಸಲುವಾಗಿ ಸಿಂಪಲ್ ತೋರ್ಸಾರಂತಂದು ನಿಮ್ಗೆ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಫುಲ್ ದೊಡ್ಡದಿದೆ ಸ್ನೇಹಿತರೆ ಮಾರ್ಕೆಟು. ಒಂದು ರೌಂಡ್ ಹೊಡೆದ್ಬಿಟ್ಟು ಮನೆಗೆ ಹೋಗೋಣ ಅಂತ ನಮಗೆ ತೋರಿಸ್ದಂಗೆ ಆಗುತ್ತೆ ಅಂತ ಶೂಟ್ ಮಾಡಿದ್ದೀನಿ ನೋಡ್ರಿ ಸಿಂಪಲ್ಲಾಗಿ. ಇದೇನು ಈ ಥರ ತೋರಿಸ್ತಾ ಇದ್ದಾರೆ ಅಂದ್ಕೊಬೇಡ್ರಿ. ಸಿಂಪಲ್ಲಾಗಿ ಯಾವ ಥರ ಬಟ್ಟೆ ಶಾಪ್ಗಳು ಅಲ್ಲಿ ಎಲ್ಲ ಒಂದೇ ಥಲಿವೆ ಸ್ನೇಹಿತರೆ. ಅದ್ರ ಸಲುವಾಗಿ ನಿಮ್ಗೆ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ಸ್ಟಾರ್ಟಿಂಗ್ ಎಲ್ಲ ಸ್ನೇಹಿತರು ಒಂದು ಸ್ವಲ್ಪ ಶೂಟ್ ಮಾಡೋದಕ್ಕೆ ಭಯ ಆಯ್ತು, ಅದ್ರ ಸಲುವಾಗಿ ಸ್ವಲ್ಪ ಮಾಡಿದ್ದೀನಿ ನೋಡ್ರಿ ಶೂಟು. ಎಲ್ಲ ಅಲ್ಲೇ ಸಿಗ್ತಾವೆ ಸ್ನೇಹಿತರೆ. ಇವಾಗ ಮನೆಗೆ ಹೋಗ್ಬೇಕು. ಇವಾಗ ಮನೆಗೆ ಹೋಗಿ ಮಾತಾಡ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಇವಾಗಲೇ ಬಂದೆವು. ಜಸ್ಟ್ ಅವ್ರಿಗೆ ಬ್ಯಾಗ್ ತೊಗೊಂಡ್ಬಿಟ್ಟು ಇವಾಗ ನೋಡಿರಿ ಎಲ್ಲ ಸ್ಕೂಲ್ಗೋಸ್ಕರ ಇವೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಾಳೆಯಿಂದ ಸ್ಕೂಲ್ ಸ್ಟಾರ್ಟು. ನಾಳೆ ತಯಾರಿ ಕೂಡ ಮಾಡ್ತಾ ಇದ್ದಾರೆ ನೋಡ್ರಿ. ನೋಡ್ರಿ, ಮನೆಗೆ ಬಂದಾದ್ಮೇಲೆ ಒಂದು ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ನೀರು ಕುಡಿದು ನೋಡ್ರಿ ಅವ್ರದ್ದು ಟೆನ್ಷನ್ ನೋಡ್ರಿ ಯಾವ ಥರ ಇರುತ್ತೆ. ನಾಳೆಯಿಂದ ಸ್ಕೂಲಿಗೆ ಹೋಗ್ಬೇಕಂತ ಹೊಸ ಬ್ಯಾಗ್ ತೊಗೊಂಡಿದಾರಲ್ಲ ಸ್ನೇಹಿತರೆ. ಕಾಟನಲ್ಲಿ ಏನೇನು ಹಳೆ ಸಾಮಾನಿದೆ ಪ್ಯಾಕ್ ಮಾಡಿ ಇಕ್ಕಿದ್ದೀನಿ ನೋಡ್ರಿ. ಯಾವ ಥರ ತೆಗೆದು ಬಿಡಿಸಾಡ್ತಾ ಇದ್ದಾರೆ ನೋಡ್ರಿ. ಕಂಬಾಕ್ಸು ಮತ್ತು ಏನೇನು ಪೆನ್ಸಿಲ್ ಇಟ್ಕೊಂಡಿದ್ದಾರೆ ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ರಿ. ಅವ್ರ ಟೆನ್ಷನ್ ಅವ್ರಿಗೆ ಯಾವ ಥರ ಇರುತ್ತೆ ನೋಡ್ರಿ. ಈಗ ಬ್ಯಾಗ್ ತಂದ್ಕೊಂಡ್ರಲ್ಲ ಸ್ನೇಹಿತರೆ, ಬ್ಯಾಗ್ ಇಸ್ಕೊಟ್ಟಿದ್ದೀನಲ್ಲ, ಅದರಲ್ಲಿ ನಾಳೆ ಹೋಗೋದಿದೆಲ್ಲ ಇವತ್ತೇ ಏನೇನೆಲ್ಲ ಏನೇನು ಹತ್ತವ ಅಂತ ಎಲ್ಲ ಇವತ್ತೇ ಇಟ್ಕೊತಾ ಇದ್ದಾರೆ ನೋಡ್ರಿ. ಯಾರ ಟೆನ್ಷನ್ನು ಅವ್ರಿಗೆ ಹೆಂಗಿರುತ್ತೆ ನೋಡ್ರಿ. ಅದು ಯಾವುದೇ ಕೆಲಸ ಇರಲಿ, ಸ್ಕೂಲ್ ಇರಲಿ, ಏನೇ ಇರಲಿ, ಯಾರ್ದೋ ಟೆನ್ಷನ್ ಯಾವ ಥರ ಯಾರೇ ಟೆನ್ಷನ್ ಅಂದರೆ
ಸ್ಟಾರ್ಟ್ ಆಯ್ತಂದ್ರೆ ಯಾರ್ದವ್ರ ಕೆಲಸ ಯಾವ ಥರ ಮಾಡ್ಕೋತಾರೆ ನೋಡ್ರಿ. ಎಲ್ಲ ರೆಡಿ ಇಟ್ಕೊರಿ. ಸಪೋಸ್ ಇವ್ರಿಗೆ ನೋಡ್ರಿ ಇವಾಗ ಹ್ಯಾಗೆ ಚಿಡ್ತಾ ಇರ್ತಾಯಿದ್ರು, ಇವಾಗ ನೋಡ್ರಿ ಬ್ಯಾಗ್ ಇಸ್ಕೊಟ್ಟಿನ ಬಾರ ನಾಳೆಯಿಂದ ಸ್ಕೂಲ್ಗೆ ಹೋಗ್ಬೇಕಂತ ಯಾರ್ದವ್ರ ಕೆಲಸ ಯಾವ ಥರ ಮಾಡ್ಕೋತಾ ಇದ್ದಾರೆ ನೋಡ್ರಿ. ನಾನು ಬಂದು ಕೈಕಾಲು ಮುಖ ತೊಳ್ಕೊಂಡು ಜಸ್ಟ್ ಕೂತು ನಿಮಗೆ ಮಾತಾಡ್ತಾಯಿದ್ದೀನಿ. ಅದರಲ್ಲಿ ಶಾಪ್ಮಾರೆಲ್ಲ ಇನ್ನೂ ಬ್ಯಾಗ್ ತೊಗೊಂಡಿಲ್ಲ, ಮೊದಲಿಗೆ ಇಟ್ಕೊಂಡಿದ್ದಾರೆ. ಬ್ಯಾಗ್ ತಂದುಬಿಟ್ಟು ಎಲ್ಲ ಪ್ಯಾಕ್ ಮಾಡೋಣ ಅಂತ ಎಲ್ಲ ಮೊದಲಿಗೆ ಕವರಲ್ಲಿ ಇಟ್ಕೊಂಡಿಟ್ಟಿದ್ರು ನೋಡ್ರಿ. ಬ್ಯಾಗ್ ತೋರಿಸ್ತಾ ಇದ್ದಾಳೆ ಅವಳು. ಒಂದು ಕೂಡ ಅವನು ಬಿಟ್ಟೇ ಇಲ್ಲ ಸ್ನೇಹಿತರೆ. ಅದು ಬ್ಯಾಗ್ ಬೇಡ ಅಂದರೂ ಕೂಡ ಎಷ್ಟು ಹೇಳಿದ್ರು ಕೇಳಿಲ್ಲ. ಈಗ ಏನು ಮಾಡಬೇಕು, ಮತ್ತು ಬೇರೆ ತೊಗೊಂಡ್ರೆ ಮತ್ತು ಇದು ಬೇಡ ಅಂತ ಹೇಳ್ತಾನಂತಂದು ಅದೇ ಬ್ಯಾಗ್ ಇಸ್ಕೊಟ್ಟಿದ್ದೀನಿ ನೋಡ್ರಿ. ಅಲ್ಲೇ ಇಲ್ಲಿ ನಮ್ಮ ಗಲ್ಲಿ ಹತ್ರನೇ ಚೆನ್ನಾಗಿ ಬ್ಯಾಗ್ ಇಟ್ಕೊಂಡು ಕೂತಿರ್ತಾರೆ. ಅಂಗಡಿಯಲ್ಲಿ ಏನು ತೊಗೊಂಡಿಲ್ಲ, ಇಲ್ಲೇ ತೊಗೊಂಡ್ಬಿಟ್ಟು ಮನೆಯಲ್ಲಿ ಇಟ್ಬಿಟ್ಟು ಮತ್ತೆ ಅಂಗಡಿಗೆ ಹೋಗಿ ಪಾನಿಪುರಿ ತಿಂದರು. ಒಂದು ಸ್ವಲ್ಪ ಅಂಗಡಿ ತರಕಾರಿ ಮಾರ್ಕೆಟ್ ಕೂಡ ಶೂಟ್ ಮಾಡ್ದಂಗೆ ಆಗುತ್ತೆ ಅಂತ ಶೂಟ್ ಮಾಡಿ ಸೀದಾ ಡೈರೆಕ್ಟ್ ಮನೆಗೆ ಬಂದೆವು ನೋಡ್ರಿ. ಸ್ಕೂಲ್ ತಯಾರಿ ನಾಳೆಯಿಂದ ಸ್ಟಾರ್ಟು. ಅದ್ರ ಸಲುವಾಗಿ ನೋಡ್ರಿ ಎಲ್ಲ ಪೆನ್ಸಿಲು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ. ಈ ಕಡೆ ತಗೊಂಬ. ಇದ್ರ ಮೇಲೆ ಇಟ್ಟು ಹಾಕೋ. ಹೆಂಗದ ಬ್ಯಾಗು? ಪಸಂದ್ ಬಂತಾ ಅಮ್ಮ? ಬ್ಯಾಗ್ ಪಸಂದ್ ಬಂದದ? ಇಲ್ಲಿ ಕಂಬಾಕ್ಸ್ ಇಟ್ಕೋತಾ, ಇಲ್ಲಿ ಸಣ್ಣ ಬುಕ್ ಇಟ್ಕೋತಾ, ಇಲ್ಲಿ ದೊಡ್ಡ ಬುಕ್ ಇಟ್ಕೋತಾ, ಇಲ್ಲಿ ಬ್ಯಾಗ್ ಇಟ್ಕೋತಾ. ನಿಂದು ಕಲರ್ ಅದ ಬ್ಯಾಗ್. अलग अलग कलर अदा, रेड, पिंक, येलो, ब्लू, ब्लैक. ಜಸ್ಟ್ ಇವಾಗಲೇ ಬಂದೇವು ಸ್ನೇಹಿತರೆ. ಬಂದುಬಿಟ್ಟು ಅವರು ಕಂಪಾಸ್ ಮತ್ತು ಪೆನ್ಸಿಲ್ ಎಲ್ಲ ನಾಳೆಗೋಸ್ಕರ ರೆಡಿ ಮಾಡಿಟ್ಕೋತಾ ಇದ್ದಾರೆ ನೋಡ್ರಿ. ಸ್ಕೂಲ್ ಸ್ಟಾರ್ಟ್ ಆದರೆ ಹಾಗಿರುತ್ತೆ, ಗಡಿಬಿಡಿ. ಇವಾಗ ನಾಳೆಯಿಂದ ನನಗೂ ಕೂಡ ಇದೇ ಥರ ಗಡಿಬಿಡಿ ಇರುತ್ತೆ. ಥೋಡ ರೆಸ್ಟ್ ಮಾಡಿ ಹೀಗೆ ಬಂದೀವಿ. ಬೇಡ, ಜರ ಕೂಡು, ರೆಸ್ಟ್ ಮಾಡೋ. ಕಾಲು ನಿಲ್ಲತ್ತಿಲ್ಲ ಡ್ಯಾಡಿ. ಜಸ್ಟ್ ಇವಾಗೆ ಬಂದು ಮತ್ತೆ ದುಕಾನ್ಗೆ ಹೋಯ್ತಾನಂತೆ. ಜಸ್ಟ್ ಇವಾಗೆಲ್ಲ ಬಂದು ದುಕಾನ್ಗೆ ಹೋಯ್ತಾನಂತ. ಕಾಲು ನೋಯಿಸ್ತಾ ಇಲ್ಲ ಅವನಿಗೆ. ನೋಡಿ ಸ್ನೇಹಿತರೆ, ಇಷ್ಟು ನನ್ನ ದಿನಚರಿ. ಪ್ಲೀಸ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬಾಯ್ ಸ್ನೇಹಿತರೆ.